ಬಾಳ ಸಿಟ್ಟು ಬಂದ್ರ ನನ್ನ ಒಂದೇಟ ಹೊಡಿಬೇಕಾಗಿತ್ತ. ಕರೆ ಈ ರೀತಿ ಅವ ನನಗ ಬೈಬಾರ್ದಾಗಿತ್ತು. ಯಾಕಂದ್ರ ಹೊಡೆದದ್ದು ಸ್ಥೂಲ ಶರೀರಕ್ಕೆ ಪೆಟ್ಟಾಕತಿ, ಬೈದದ್ದು ಸೂಕ್ಷ್ಮ ಶರೀರಕ್ಕೆ ಪೆಟ್ಟಾಕತಿ. ಹೌದಿಲ್ಲ? ಹಿಂಗ ಆದ್ದರಿಂದ ಅದು ಸಹನ ಆಗೋದಿಲ್ಲ ಅವನು. ಇನ್ನ ಪೂರ್ವ ಉತ್ತರ ಆತ್ಮಕ್ಕೆ ಸಮೀಪ. ಮೊದಲಿನಕ್ಕಿಂತಲೂ ಮುಂದಿನ ಆತ್ಮನಿಗೆ ಸಮೀಪದವು. ಅಂದ್ರ ಹಿಂದಿನ ಆತ್ಮ ಕಾ ಆಭಾಸ್ ಸೂಕ್ಷ್ಮ ಶರೀರ ಮೇ ಆತ್ಮನ ಆಭಾಸ್ ಅಂದ್ರೆ ಚಿದಾಭಾಸ್ ಎಲ್ಲಿದ? ಸೂಕ್ಷ್ಮ ಶರೀರದಲ್ಲಿ. ಸೂಕ್ಷ್ಮ ಶರೀರ ಎಲ್ಲೈತಿ ಅಂದ್ರ ಸೂಕ್ಷ್ಮ ಶರೀರದಲ್ಲಿ ಅಂದ್ರ ಅಂತಃಕರಣ ಅಂದ್ರು ಸೂಕ್ಷ್ಮ ಶರೀರದಲ್ಲೇ ಅಂತಃಕರಣ ಇರ್ತೈತಿ. ಆದ್ದರಿಂದ ಆ ಅಂತಃಕರಣದಲ್ಲಿ ಏನೈತಿ ಆ ಚಿದಾಭಾಸ ರೂಪ ಜೀವ ಇರ್ತಾರ. ಆದ್ದರಿಂದ ಆತ್ಮನ ಆಭಾಸ ಸೂಕ್ಷ್ಮ ಶರೀರದಲ್ಲೇ ಐತಿ. ಅವ ಸತ್ತ ಅಂತ ಹೇಳ್ತಾರಲ್ಲ, ಸತ್ತ ಅಂದ್ರೆ ಏನು? ಸ್ಥೂಲ ಸೂಕ್ಷ್ಮ ವಿಯೋಗ ಮರಣ. ಆ ಸೂಕ್ಷ್ಮ ಶರೀರ ಈ ಸ್ಥೂಲ ಶರೀರವನ್ನು ಬಿಟ್ಟು ಹೋಗ್ಬಿಡು. ಇದು ಸತ್ತದ್ದು. ಹೆಂಗ ಸ್ಥೂಲ ಸೂಕ್ಷ್ಮ ವಿಯೋಗಕ್ಕನ ಮರಣ ಅಂತಾರೆ. ಆದ್ದರಿಂದ आत्मा का आभास सूक्ष्म शरीर में है और में नहीं. ಇನ್ನೊಂದರಲ್ಲಿಲ್ಲ. ಸ್ಥೂಲ ಶರೀರದಲ್ಲಿ ಯಾಕಿಲ್ಲ? ಸೂಕ್ಷ್ಮ ಶರೀರದಲ್ಲಿ ಐತಿ. ಅಲ್ಲ ಅಡುವ ಕುಡಿಯೋದವ್ರು ಮತ್ತ ಇದರಲ್ಲಿ ಇರ್ತೈತಿ, ಅದರಲ್ಲಿ ಇರುದಿಲ್ಲ ಅಂದ್ರೆ ಯಾಕೆ ಅದ್ ಕೇಳದಂದ್ರೆ ಯಾರ ಕೇಳಬಹುದು? ಇಲ್ಲ, ಬೇಕಾದಂಗ ಕೇಳಬಹುದು. ಇಲ್ಲಿ ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ, ಹಿಂಗೇನಿಲ್ಲ. ಅಂದರೆ ಸೂಕ್ಷ್ಮ ಶರೀರ ಏನೈತಿಲ್ಲ ಅದರಲ್ಲೇನ ಆ ಆತ್ಮನ ಪ್ರತಿಬಿಂಬ ರೂಪ ಚಿದಾಭಾಸ ರೂಪ ಜೀವ ಇರ್ತಾನೆ. ಸ್ಥೂಲ ಶರೀರದಲ್ಲಿ ಯಾಕಿರಂಗಿಲ್ಲ ಅಂತ ನಾವು ಕೇಳೇವಿ. ಅಂದ್ರ ಸ್ಥೂಲ ಶರೀರ ಏನೈತಲ್ಲ ಇದು ತಮ ಪ್ರಧಾನ ಪ್ರಕೃತಿಯಿಂದ ಹುಟ್ಟಿದೆ. ತಿಳಿತಾನೆ? ತಮ ಪ್ರಧಾನ ಪ್ರಕೃತಿಯಿಂದ ಹುಟ್ಟ್ಯದ. ಆದ್ರಿಂದ ಈ ಸ್ಥೂಲ ಶರೀರದಲ್ಲಿ ತಮೋ ಗುಣ ಪೂರ ತುಂಬಿಕೊಂಡೈತಿ. ಆ ತಮೋ ಗುಣ ಸ್ವಚ್ಛ ಇರಂಗಿಲ್ಲ, ಶೈನಿಂಗ್ ಇರಂಗಿಲ್ಲ. ಅದ ಪ್ರತಿಬಿಂಬ ಬೀಳಂಗಿಲ್ಲ. ಅಲ್ಲಿ ಗಾಡಿ ಮೇಲೆ ಬೀಳ್ತೈತೆ ಪ್ರತಿಬಿಂಬ ಎಲ್. ಆದರೆ ಅಂತಃಕರಣದಲ್ಲಿ ಸೂಕ್ಷ್ಮ ಶರೀರ ಅಂತಃಕರಣದಲ್ಲಿ ಯಾಕೆ ಬೀಳ್ತೈತಿ ಅಂದ್ರ ಆ ಅಂತಃಕರಣ ಏನೈತಿ ಅಂತ ಕೇಳಿದ್ರೆ 5 ಭೂತಗಳ ಸಮಷ್ಟಿ ಪಂಚಭೂತಗಳ ಸತ್ವ ಗುಣದಿಂದ ಹುಟ್ಟಿದೆ. ಸತ್ವ ಗುಣ ಅಂದ್ರೆ ಶುದ್ಧ ಇರ್ತೈತೆ, ಕನ್ನಡಿಗತೆ. ಆದ್ದರಿಂದ ಈ ದೇಹ ಸ್ಥೂಲ ದೇಹ ಗ್ವಾಡಿಗತೆ ಐತಿ, ಅಂತಃಕರಣ ಕನ್ನಡಿಗತೆ ಐತಿ. ಮತ್ ಅದ ಪ್ರತಿಬಿಂಬ ಎಲ್ಲಿ ಬೀಳೋದು? ಅಂತಃಕರಣದಲ್ಲಿ ಬೀಳ್ತದೆ. ಸ್ಥೂಲ ಶರೀರ ಅದಕ್ಕೆ ಯೋಗ್ಯ ಇಲ್ಲ ಅಂತೇಳಿ. ಆದ್ದರಿಂದ ಆತ್ಮನ ಆಭಾಸ ಸೂಕ್ಷ್ಮ ಶರೀರದಲ್ಲಿ ಐತಿ. ಅವ್ರ ಮೇಲೆ ಅಂದ್ರೆ ಸ್ಥೂಲ ಶರೀರ ಮೊದಲಾದವುಗಳಲ್ಲಿ ಇಲ್ಲ. ಯಾತೆ ಆಭಾಸ ದ್ವಾರ. ಆಭಾಸ ಅಂದ್ರನ ಜೀವ. और मैंने और आभास द्वारा आत्मा का सूक्ष्म शरीर से संबंध है. ಯಾಕಂದ್ರೆ ಅಂತಃಕರಣ ಸೂಕ್ಷ್ಮ ಶರೀರದಲ್ಲೇ ಐತಿ. ಮತ್ತ ಅಲ್ಲಿ
ಅವನು ಯಾಕ ಅವನ ಪ್ರತಿಬಿಂಬ ಐತೆ ಅಲ್ಲಿ. ಆದ್ದರಿಂದ ಅದಕ್ಕಾಗಿ ಸೂಕ್ಷ್ಮ ಶರೀರದೊಡನೆ ಸಂಬಂಧ ಅದ. ಆವರ್ಷನೆ ಆವರ್ಷ ಅಂದ್ರೆ ಮತ್ತೊಂದು ಬೇರೆ ಸ್ಥೂಲ ಶರೀರ ಮೊದಲಾದವುಗಳಲ್ಲಿ ಇಲ್ಲ. स्थूल शरीर से सूक्ष्म शरीर का संबंध है. ಪರಂಪರ ಸಂಬಂಧ ನೋಡ ಅಂದ್ರ ಇಲ್ಲಿ ಆ ಸ್ಥೂಲ ಶರೀರದು ಸೂಕ್ಷ್ಮ ಶರೀರದೊಡನೆ ಸಂಬಂಧ ಐತಿ. ಸೂಕ್ಷ್ಮ ಶರೀರದು ಆ ಅಂತಃಕರಣದೊಡನೆ ಸಂಬಂಧ ಐತಿ. ಅಂತಃಕರಣದು ಆ ಜೀವನೊಡನೆ ಚಿದಾಭಾಸ ರೂಪ ಜೀವನೊಡನೆ ಸಂಬಂಧ ಐತಿ. ಆ ಪ್ರತಿಬಿಂಬ ರೂಪ ಚಿದಾಭಾಸಂದು ಬಿಂಬಭೂತ ಆತ್ಮನೊಡನೆ ಸಂಬಂಧ ಐತಿ. ಹೇಗೈತಿ? ಆದ್ದರಿಂದ ಅಥವಾ ಸ್ಥೂಲ ಶರೀರ ಸೇ ಸೂಕ್ಷ್ಮ ಶರೀರಕ್ಕ ಸಂಬಂಧ ಐತಿ. ಏನಂದ್ರೆ ನೋಡ್ರಿ ಅಲ್ಲಿ ಗ್ರಂಥದಲ್ಲಿ 2ನೇ ನಂಬರ್, ಸ್ಥೂಲ ಶರೀರಕ್ಕಿಂತಲೂ ಅದರಿಂದ ಸೂಕ್ಷ್ಮ ಶರೀರದ ಸಂಬಂಧ ಐತಿ. ಏನೈತಿ? ಐತೆ ಇಲ್ಲ? ಏನೈತಿ? ಆ ಸ್ಥೂಲ ಶರೀರದೊಡನೆ ಸೂಕ್ಷ್ಮ ಶರೀರದ ಸಂಬಂಧ ಐತಿ ಅಂತ ಹೇಳಿದಾರೆ. ಯಾವ ಸಂಬಂಧ ಐತೆ ಅಂತ ಕೇಳಿದೆ. ಅಂದ್ರ ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಸಂಬಂಧ ಐತೆ ಅಂತ ಹೇಳಿದ್ರು. ಸಂಬಂಧ ಐತಂದ್ರೆ ಬರೀ ಸಂಬಂಧ ಐತಂತ ಹೋಗಿ ಬಿಡುದ. ಯಾವ ಸಂಬಂಧ ಐತೆ ಅದು? ಯಾವ ಸಂಬಂಧ? ಹೌದಿಲ್ಲ? ಬೇಕು ಹೇಳ್ಬೇಕಿಲ್ಲ, ಪಕ್ಕ ಗೊತ್ತಬೇಕ ಬೇಡ? ಅಂದ್ರ ಕರ್ಮಜ ತಾದಾತ್ಮ್ಯ ಸಂಬಂಧ ಐತಿ. ಯಾಕಂದ್ರ ಆ ಸಂಬಂಧ ಆಗಬೇಕಾದ್ರ ಕರ್ಮದಿಂದ ಎರಡು ಕೂಡ ಗಂಡ ಹೆಂಡತಿ ಪತಿ ಪತ್ನಿಗೆ ಸಂಬಂಧ ಕರ್ಮಜ ಸಂಬಂಧ. ಹೀಗದ ಕರ್ಮ ಎಲ್ಲಿ ತನ ಇರ್ತದ ಅಲ್ಲಿ ತನ ಇಬ್ರು ಕೂಡಿರ್ತಾರ. ಆ ಕರ್ಮ ಮುಗಿತಂದ್ರ ವಿಯೋಗ ಆಗಿಬಿಡ್ತೈತಿ. ಅದು ಸೋಡ್ ಚಿಟ್ಟಿರಾಕತಿ ಇಲ್ಲಿಕ್ಕಂದ್ರ ಒಬ್ರು ಯಾರ ಸತ್ತಾರ ಹೋಗ್ತಾರೆ. ಅದ್ರ ಸಂಬಂಧ ಸಂಬಂಧ ಎರಡನ್ನ ಅಪೇಕ್ಷೆ ಮಾಡ್ತದ. ಆದ್ದರಿಂದ ಆ ರೀತಿ ಈ ಸ್ಥೂಲ ಶರೀರ ಮತ್ತು ಸೂಕ್ಷ್ಮ ಶರೀರಕ್ಕೆ ಸಂಬಂಧ, ಈ ಕರ್ಮಜ ತಾದಾತ್ಮ್ಯ ಸಂಬಂಧ ಎಲ್ಲಿ ತನ ಇರ್ತದ ಅಲ್ಲಿ ತನ ಎರಡು ಸ್ಥೂಲ ಸೂಕ್ಷ್ಮ ಶರೀರಗಳು ಕೂಡಿ ಇರ್ತಾವು. ಕರ್ಮಜ ತಾದಾತ್ಮ್ಯ ಸಂಬಂಧ ಮುಗೀತು ಅಂದ್ರ ಸ್ಥೂಲ ಸೂಕ್ಷ್ಮ ವಿಯೋಗ ಆಗ್ಬಿಡ್ತಾವ. ಆ ಸೂಕ್ಷ್ಮ ಶರೀರ ಇದರೊಳಗಿಂದ ಬಿಟ್ಟು ಅಗಲಿ ಬಿಡ್ತೈತಿ, ಹೊರಗ್ ಹೋಗ್ಬಿಡ್ತೈತಿ. ಇದು ಹೆಣ ಆಗ್ಬಿಡ್ತೈತಿ. ಹೇಗ? ಅದಕ್ಕ ಅಂದ್ರೆ ಸ್ಥೂಲ ಸೂಕ್ಷ್ಮ ವಿಯೋಗ ಮರಣ ಎರಡು ಅಗಲಿದ್ವು ಅಂದ್ರ, ವಿಯೋಗ ಅದು ಅಂದ್ರ ಅದಕ್ಕೆ ಮರಣ ಅಂತ ಬಿಡ್ತಾರೆ. ಅದ ಸಾತ್ ಬಿಡ್ತಾರೆ. ಈಗೆಲ್ಲ ಕೈ ಮಾಡ್ತತಿ, ಮಾತಾಡ್ತತಿ, ನೋಡ್ತತಿ, ಎಲ್ಲ ಮಾಡ್ತತಿ. ಅದು ಹೋಯ್ತಂದ್ರ ಕಲ್ಲಿನ ಗತೆ ಕ್ವಾಡಿನ ಗತೆ ಆಗಿ ಬೀಳ್ತದೆ. ಹೌದಿಲ್ಲ? ಆದ್ದರಿಂದ आत्मा का आवाज सूक्ष्म शरीर है और में नहीं। आत्मा का सूक्ष्म शरीर से संबंध और संबंध है। स्थूल शरीर से सूक्ष्म शरीर का संबंध है। याते सूक्ष्म शरीर से सूक्ष्म शरीर द्वारा आत्मा का संबंध है। ಸ್ಥೂಲ ಶರೀರದೊಡನೆ ಸೂಕ್ಷ್ಮ ಶರೀರ ದ್ವಾರ ಆತ್ಮನಿಗೆ ಸಂಬಂಧ. ಅಂದ್ರೇನು? ಈ ಸ್ಥೂಲ ಶರೀರ ಐತಲ್ಲ, ಈ ಡೈರೆಕ್ಟ್ ಸ್ಥೂಲ ಶರೀರದೊಡನೆ ಆತ್ಮನ ಸಂಬಂಧ ಇಲ್ಲ. ಮತ್ ಹೇಗೈತಿ ಅಂತ ಕೇಳಿದ್ರ
ಈ ಸ್ಥೂಲ ಶರೀರಕ್ಕೂ ಸೂಕ್ಷ್ಮ ಶರೀರಕ್ಕೂ ಕರ್ಮದ ಸಂಬಂಧ ಐತೆ ಅಂತ ಹೇಳಿದ್ವಿ. ಇದಕ್ಕ ಸಂಬಂಧ ಐತೆ. ಆದ್ರ ಆತ್ಮ ಈ ಸ್ಥೂಲ ಶರೀರದಲ್ಲಿ ಇಲ್ಲ. ಅಂದ್ರ ವಿಶೇಷ ರೂಪದಿಂದ ವ್ಯವಹಾರಕ್ಕಿಲ್ಲ. ಆದ್ರೆ ಸೂಕ್ಷ್ಮ ಶರೀರದಲ್ಲಿ ಅವನ ಪ್ರತಿಬಿಂಬ ಅಂತಃಕರಣದಲ್ಲಿ ಐತಿ. ಆದ್ದರಿಂದ ಅಥವಾ ಅಂತಃಕರಣ ಉಪಹಿತ ಚೇತನಕ್ಕನ ಸಾಕ್ಷಿ ಆತ್ಮ. ಏನು ಆ ಅಂತಃಕರಣ ಉಪಹಿತ ಚೇತನಕ್ಕನ ಸಾಕ್ಷಿ ಅಂತಾರ, ಆತ್ಮ ಅಂತಾರ. ಅಂದ್ರ ಅಂತಃಕರಣ ಉಪಹಿತ ಚೇತನ ಅಂದ್ರ ಸಾಕ್ಷಿ ಆತ್ಮ. ಆ ಅಂತಃಕರಣ ಎಲ್ಲೈತಿ? ಸೂಕ್ಷ್ಮ ಶರೀರದಲ್ಲೈತಿ. ಸೂಕ್ಷ್ಮ ಶರೀರ ಎಲ್ಲೈತಿ? ಸ್ಥೂಲ ಶರೀರದಲ್ಲೈತಿ. ಹಿಂಗ ಸಂಬಂಧ ಐತೆ, ಅದು ಪರಂಪರಾ ಐತಿ. आदरिंदा सूक्ष्म शरीर आते स्थूल शरीर से सूक्ष्म शरीर द्वारा आत्मा का संबंध है। पुत्र से स्थूल शरीर द्वारा संबंध है। आ मगनिगू ನನ್ನ ಮಗ ಅಂತಾನೆ, ನನ್ನ ಮಗ ಅಂತ ಅನ್ಬೇಕಾದ್ರ ಅಲ್ಲಿ पुत्र से स्थूल शरीर संबंध ಅಂದ್ರೆ ನನ್ನ ಮಗ ಅಂತ ಯಾಕಂದವ ಅಂದ್ರ ಈ ಸ್ಥೂಲ ಶರೀರದಿಂದ ಹುಟ್ಟ್ಯಾನ. ಹೌದಲ್ಲಿ ಈ ದೇಹದಿಂದ ಹುಟ್ಟ್ಯಾನ ಅಂತೇಳಿ ಅವಂಗ ಆತ್ಮಜ ಅಂತಾರೆ. ಹಿಂಗ ಇರ್ಲಿ ಅಂದ್ರ ಮತ್ತೆ ಈ ನನ್ನಿಂದ ಹುಟ್ಟ್ಯಾನ. ನನ್ನಿಂದ ಅಂದ್ರ ಈ ದೇಹ ಅಂತೇಳಿ ಇದಕ್ಕ ಮಗನಿಗೂ ಸಂಬಂಧ ಐತಿ. पुत्र से स्थूल शरीर द्वारा संबंध है। पुत्र के मित्र से पुत्र द्वारा संबंध है। ಈ ಶರೀರಕ್ಕ ಸಂಬಂಧವಾದ ಮಗನಲ್ಲಿ ಪ್ರೀತಿ ಐತೆ, ಸಂಬಂಧ ತಗೊಂಡ ನನ್ನ ಮಗ. ಮತ್ತ ಅವನು ಆ ಹುಡುಗನ ಒಬ್ಬ ಮಿತ್ರ, ಅವ ಸಾಲಿಯೊಳಗ ಅವ ಮಿತ್ರದಾನ ಇರ್ತಾರ ಯಾರ. ಆ ಹುಡುಗನ್ ಕೂಡ ಅವನು ಮನೆಗೆ ಬಂದಾನ. ಮತ್ತ ಅವನು ಪ್ರೀತಿ ಮಾಡ್ತಾನೆ ಇಲ್ಲ. ಯಾಕ ಇವನು ಸಂಬಂಧ ಮಗನೊಡನೆ ಐತಿ, ಮಗನಂದು ಅವನೊಡನೆ ಐತಿ. ಆದ್ರೆ ಪರಂಪರೆ ಸಂಬಂಧದಿಂದ ಅವನೊಡನೆ ಪ್ರೀತಿ ಮಾಡ್ತಾನೆ. ಆದ್ದರಿಂದ ಪುತ್ರ ಕಾ ಮಿತ್ರ ಸೆ ಪುತ್ರ ದ್ವಾರ ಸಂಬಂಧ. ಆ ಮಿತ್ರನಲ್ಲಿ ಅವಾಗ ಉಣ್ಣು, ಚಾ ಕುಡಿ, ಹಾಲು ಕುಡಿ, ಕುಂದ್ರು ಅಂತ ಯಾಕೆ ಮಾಡ್ತಾನೆ ಅಂದ್ರ ಆ पुत्र द्वारा मित्रನಲ್ಲಿ प्रीति है। इस रीति से उत्तर उत्तर जो आत्मा के समीप ताके आद्रिंदा ಈಗ ನೋಡಿ ಅಲ್ಲಿ ಏನ್ ಹೇಳಿದ್ರಲ್ಲಿ, ಈ ರೀತಿಯಾಗಿ उत्तर उत्तर जो आत्मा के समीप ताके विषय अधिक प्रीति है। ಈ ರೀತಿ ಅವನ ಮಗನ ಮಿತ್ರದಾನ ಒಬ್ಬ, ಅವಂಗ ಇವಂಗ ಏನು ಸಂಬಂಧ ಇಲ್ಲ. ಆದ್ರೂ ಕೂಡ ಅವನ ಮನೆ ಕುಂದರ್ಸಿ ಅವ್ ಉಣ್ಸೋ ತಿನ್ಸೋ ಎಲ್ಲಾ ಪ್ರೀತಿ ಮಾಡ್ತಾನೆ. ಯಾಕಂತಂದ್ರ ಅವಂಗ ಇವಂಗ ಡೈರೆಕ್ಟ್ ಸಂಬಂಧ ಇಲ್ಲ. ಹೆಂಗೈತ್ ಸಂಬಂಧ ಅಂತಂದ್ರ ಆವಾಗ ಇಲ್ಲಿ ಆತ್ಮಂದು ಅಂತಃಕರಣದೊಡನೆ ಸಂಬಂಧ ಅದ. ಅವನಲ್ಲಿ ಚಿದಾಭಾಸದಾನಿಲ್ಲೋ, ಆ ಅಂತಃಕರಣದ ಸೂಕ್ಷ್ಮ ದೇಹದೊಡನೆ ಸಂಬಂಧ ಅದ. ಆ ಸೂಕ್ಷ್ಮ ದೇಹದ್ದು ಸ್ಥೂಲ ದೇಹದೊಡನೆ ಸಂಬಂಧ ಅದ. ಸ್ಥೂಲ ದೇಹದ್ದು ಮಗನೊಡನೆ ಸಂಬಂಧ ಅದ. ಮಗಂದು ಅವನ ಮಿತ್ರೊಡನೆ ಸಂಬಂಧ. ಹಿಂಗ್ ಸಂಬಂಧ ತಗೊಂಬಂದ. ಆದ್ದರಿಂದ ಈ ರೀತಿಯಾಗಿ ಉತ್ತರ ಉತ್ತರ ಜೋ उत्तर उत्तर ಅಂದ್ರೆ ಮುಂದಿನ ಮುಂದಿನ जो आत्मा के समीप ताके विषय अधिक प्रीति है। ಆದ್ದರಿಂದ
ಆತ್ಮನಿಗೆ ಯಾವ ಸಮೀಪದ ಅಲ್ಲಿ ಅಧಿಕ ಪ್ರೀತಿ. ಅವನ ಮಿತ್ರನಲ್ಲಿ ಪ್ರೀತಿ ಐತಿದ್ದಾರೆ, ಅವನಕ್ಕಿಂತ ಮಗನಲ್ಲಿ ಐತಿದೆ, ಮಗನಕ್ಕಿಂತ ದೇಹದಲ್ಲಿ, ಆ ದೇಹಕ್ಕಿಂತ ಸೂಕ್ಷ್ಮ ಶರೀರದಲ್ಲಿ, ಅದಕ್ಕಿಂತ ಹೆಂಗ ಅಂತಃಕರಣ ಅಥವಾ ಆತ್ಮನಲ್ಲಿ ಈ ರೀತಿ ಪ್ರೀತಿ. ಏನ ಪ್ರೀತಿ ಜಾ ಆತ್ಮಕ್ಕೆ ಸಂಬಂಧ ಹೋನೈತೆ ಅಂದ್ರ ಇಲ್ಲಿ ಮ್ಯಾಲಿನ ಹೇಳ್ಕೊಂಬಂದ್ರ ಪರಂಪರಾ ಎಲ್ಲ ಸಂಬಂಧಗಳು, ಆ ಸಂಬಂಧ ಇರುವುದರಿಂದ पदार्थ में प्रीति होवे ता आत्मा में ही मुख्य प्रीति है. ಇವು ಎಲ್ಲಾದ್ರ ಮೇಲೆ ಪ್ರೀತಿ ಬತ್ತು, ಹೌದಿಲ್ಲೋ? ಹಿಂಗ ಇದು ಒಂದ ಯಾತೆ ಆತ್ಮ ವಿಷಯ ಸರ್ವಸೆ ಪ್ರೀತಿ ಹೈ, ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ. ಅದನ್ನ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಯಾಜ್ಞವಲ್ಕ್ಯರು ಇದನ್ನೆಲ್ಲ ಬಿಟ್ಟು ಹೋಗ್ತೀನಿ ಅಂತೇಳಿ ಜೀವನ್ಮುಕ್ತಿ ವಿಲಕ್ಷಣಾನಂದವನ್ನು ಅನುಭವಿಸ್ಬೇಕಂತೇಳಿ ಆ ಹೆಂಡ್ರು ಮಕ್ಕಳು ಗಳಿಸಿದ್ದೆಲ್ಲ ಸಂಪತ್ತು ಬಿಟ್ಟು ಹೋಗುತ್ತೇನೆ ಅಂತಂದಾಗ ಆ ಖಾತೆ ಅಂದ್ರೆ ಹೋಗ್ರಿ, ನಾನು ಕೊಡ್ರೆ ಹೋಗ್ರಿ, ನೀವು ಹೋಗ್ಬೋದು, ಯು ಕ್ಯಾನ್ ಗೋ. ಮೈತ್ರ ಅಂದಳು ಯಾಕೆ ಹೋಗ್ತೀರ ಕೇಳ, ಯಾಕೆ ಹೋಗ್ತೀರಂದ್ರ ನಾನು ಜೀವನ್ಮುಕ್ತಿಯ ವಿಲಕ್ಷಣ ಆನಂದವನ್ನು ಅನುಭವಿಸಬೇಕು, ಆತ್ಮಾನಂದವನ್ನು ಅನುಭವ ಮಾಡೋ ಸಲುವಾಗಿ ಹೋಗ್ತೇನೆ ಅಂತಂದಾಗ ಜನಕ ರಾಜ ಮೊದಲಾದವರಿಂದ ಒಂದೊಂದು ಸಾವಿರ ಆಕಳುಗಳು, ಅವು 2 ಕೋಟಿಗೆ ಬಂಗಾರ ಅಣಸ, ಎಷ್ಟು ಬಂಗಾರ, ಕ್ವಿಂಟಲ್ ಗಟ್ಲೆ ಬಂಗಾರ, ಕೋಟಿಗಟ್ಲೆ ರೊಕ್ಕ, ಎಲ್ಲಾ ಸಂಪತ್ತು ಗಳಿಸಿದ್ದ. ಅವಾಗ ಮೈತ್ರ ಆದ್ರು ನನ್ನ ಪಾಲಿಗೆ ಎಷ್ಟು ಕೋಟಿ ಬರ್ತೈತೆಲ್ಲ ರೊಕ್ಕ, ಅದೆಲ್ಲ ಕೊಟ್ರ ನಿಮ್ಮ ಏನ್ ಯಾವ್ದು ಕೊಟ್ಟಿರಿ ನೀವು, ನೀವೇನ್ ಪಡೆದಿರಲ್ಲ, ಅದ ನನಗೆ ಸಿಗತೈತೆ, ನನ್ನ ಪಾಲಿನ ಒಟ್ಟು ಧನ ಸಂಪತ್ತನ್ನು ಕೊಟ್ರ ಎಲ್ಲ ನಾವು ದುಡ್ಡಿಗೆ ಸಿಗುವುದಲ್ಲ. ಹಂಗಾದ್ರೆ ಇವತ್ತು ಇದನ್ನ ತಗೊಂಡೇನ್ ಮಾಡಲ್ಲ, ಈ ಬೆಳ್ಳಿ ಬಂಗಾರ ರೊಕ್ಕ ನನಗೆ ಬೇಡ, ಮತ್ತೇನ್ ನೀ ಏನ್ ತಿಳ್ಕೊಂಡಿಯಲ್ಲ ಅದನ್ನ ನನಗೆ ತಿಳಿಸಿ ಹೋಗ್ಬೋದು, ಅದ ಜ್ಞಾನ ಮಾಡಿಕೊಡು. ಇಟ್ಟುಕೊಂಡು ಕೊಂಡಾಡ್ತಾನ. ಆದ್ದರಿಂದ ಉಪದೇಶ ಚಾಲು ಮಾಡುವ ಇದನ್ನ ಚಾಲು ಏನತ್ ಮಾಡ್ತಾನು. ಈಗ ನಿಜಗುಂಡ ಶಾಸ್ತ್ರ ಚಾಲು, ಇಲ್ಲಿ ವಿಚಾರ ಸಾಗರ ಚಾಲು. ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ಅಂತ. ಆ ನಿಜಗುಂಡ್ರು ಶುಕ್ಲ ಯಜುರ್ವೇದ ಬೃಹದಾರಣ್ಯಕೋಪನಿಷತ್ತಿನ ಆ ಸಂಸ್ಕೃತವನ್ನ ತಗೊಂಡು ಕನ್ನಡದಾಗ ಮಾಡ್ಯಾರ. ಇಲ್ಲಿ ಪರಮಾನುಭವ ಓದೇನ ಹೇಳ್ತಾನ, ಅಲ್ಲಿ ಈ ರೀತಿ ಉಪದೇಶ ಐತೆ ಅದು ಉಪನಿಷತ್ನಲ್ಲಿ. ಪತ್ಯೋ ಕಾಮಾಯ ಪತಿ ಪ್ರಿಯೋ ಭವತಿ, ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ. ಹಿಂಗಂದ್ರೆ ಏನ್ ಗೊತ್ತಾಗ್ತೇನೆ ನಿಮಗೆ? ಹೆಂಡತಿಗೆ ಉಪದೇಶ ಮಾಡ್ತಾನ, ಏನತ್ ಮಾಡ್ತಾನ ಅಂದ್ರ ಹೆಂಡತಿ ಗಂಡನ ಮೇಲೆ ಪ್ರೀತಿ ಮಾಡ್ತಾಳೆ ಇಲ್ಲ? ಮಾಡ್ತಾಳ. ಯಾಕೆ ಮಾಡ್ತಾಳು? ಹಿಂಗ ಹೇಳ್ಯಾನ ಯಾಜ್ಞವಲ್ಕ್ಯ. ಹೆಂಡತಿ ಗಂಡನ ಮ್ಯಾಲೆ ಪ್ರೀತಿ ಮಾಡ್ತಾಳಂದ್ರ ಇವ ನಾನು ಗಂಡ ನಾನು ಅಂತೇಳಿ ಪ್ರೀತಿ ಮಾಡ್ತಾಳ ಏನ? ಮತ್ತೆ ಮಾಡ್ತಾಳ? ಅವ ನನಗೆ ಸುಖ ಕೊಡ್ತಾನಂತ ಪ್ರೀತಿ ಮಾಡ್ತಾಳ. ಸುಖ ಕೊಡ ಇಲ್ಲ ಅಂದ್ರ ಗೆಟ್ ಔಟ್ ಅಂತಾಳ.
ಎಲ್ಲ ಹಾ ಅದಕ್ಕೆ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಈ ರೀತಿ ಹೇಳ್ಬಹುದು ಮಾಡ್ತಾನೆ. ಆದ್ದರಿಂದ ಅರ್ಥಾರ್ಥ ಇಲ್ಲಿ ಅಲ್ಲಿ ಅದೇ ಮಾತನ್ನ ಅಲ್ಲಿ ಯಾಜ್ಞವಲ್ಕ್ಯರು ಪರಮಾನುಭವ ಅದನ್ನ ಪರಮಾನುಭವ ಅದೇ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದ ವಿಷಯವನ್ನೇ ಅವರು ಪರಮಾನುಭವ ಅಂತ ಕನ್ನಡದಲ್ಲಿ ಈ ಕನ್ನಡಿಗರ ಮೇಲೆ ದಯಾ ಮಾಡಿ ಇವ್ರು ಕಾಶಿಗೆ ಹೋಗಿ ಸಂಸ್ಕೃತಿ ಎಂದ ಕಲಿಬೇಕು, ಇವ್ರಿಗೆ ಈ ಜ್ಞಾನ ಎಂದ ಆಗ್ಬೇಕು, ಆದಾನ ನಾನು ಕನ್ನಡದೊಳಗೆ ಮಾಡಿದ್ನೆ ಅಂದ್ರ ಕರ್ನಾಟಕವೇ ಉದ್ಧಾರ ಆಗಿ ಹೋಗ್ತೈತೆ ಅಂತೇಳಿ ನಿಜಗೊಂಡ್ರು. ಆ ಉಪನಿಷತ್ತನ್ನೇ ಇಲ್ಲಿ ಕನ್ನಡದಲ್ಲಿ ಪರಮಾನುಭವಬೋಧೆ ಅಂತ ಗ್ರಂಥ ಮಾಡಿ ಉಪದೇಶ ಮಾಡಿದ್ದಾರೆ. ಅದನ್ನ ಸಿದ್ಧಾರೂಢರು ತಂದ ಶಂಭುಲಿಂಗ ಬೆಟ್ಟದಿಂದ ತಂದ ಅವ್ರು ಸಿದ್ಧಾರೂಢರು ಅವ್ರ ಅಲ್ಲೇ ತಾಡದ ಎಲಿ ಮೇಲೆ ಬರೆದು ಬಿಟ್ಟಕ್ಕೆ ದೇಹ ಬಿಟ್ಟು ಹೋಗ್ಬಿದ್ದಾರೆ. ಶಂಭುಲಿಂಗ ನಿಂತ್ಕೊಂಡ್ರು ಸಿದ್ಧಾರೂಢ ತಂದ ಅವು ತಾಡದ ಎಲಿ ಮೇಲೆ ಬರ್ದದೆಲ್ಲ ಓದಿ ಶಾಸ್ತ್ರ ಹೇಳ್ತಿದ್ರಿ ಸಿದ್ಧಾರೂಢರು. ಹೇಳ್ಕೋತ ಹೋಗಿ ಕಡೆಗೆ ಆರೂಢ ಜ್ಯೋತಿ ಶಿವಪುತ್ರ ಸ್ವಾಮಿಗಳು ಗುರುನಾಥ ಅಂತೂ ಮೌನ ಆಗಿಬಿಟ್ಟ. ಮತ್ತಿನ್ನ ಇದಕ್ಕ ಕರ್ನಾಟಕದ ಜನ ಎಲ್ಲ ಉದ್ಧಾರ ಆಗ್ಬೇಕಾದ್ರ ನೀನು ಹೋಗಿ ಎಲ್ಲಾ ಸಂಸ್ಕೃತ ಎಲ್ಲ ಅಭ್ಯಾಸ ಮಾಡಿ ಬಾ. ಇವು ಏನದಲ್ಲ ನಿಜಗೊಂಡ್ರು ಇವಕ್ಕೆಲ್ಲಾ ಟೀಕಾ ತಾತ್ಪರ್ಯ ಒಟ್ಟು ಬಾರದು ಕನ್ನಡಿಗರಿಗೆ ಸರಿಯಾಗಿ ತಿಳಿಯುವಂತೆ ಇದನ್ನ ಟೀಕಾ ತಾತ್ಪರ್ಯ ಬರೀ ಅಂತ ಶಿವಪುತ್ರ ಸ್ವಾಮಿಗಳಿಗೆ ಹೇಳಿ ಬರೆಸಿದಾಗ ಅವಾಗ ಕರ್ನಾಟಕದವ್ರಿಗೆ ಗೊತ್ತಾಯ್ತಿದು ಆತ್ಮಜ್ಞಾನ ಅಂದ್ರೆ ಹಿಂಗೈತಿ ಅಂತೇಳಿ. ಅದಕ್ಕಾಗಿ ಅಲ್ಲಿ ಏನ್ ಹೇಳಿದ್ರಂದ್ರ ಪತ್ಯು ಕಾಮಾಯ ಪತಿ ಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ಅಂತ ಅಲ್ಲಿ ಹೇಳ್ಕೊಂಡ್ ಬಂದಿದ್ದಾರೆ. ಇಲ್ಲ ಏನ ಸೋ ಪ್ರೀತಿ ಆ ಪತಿ ಪತ್ನಿಯಲ್ಲಿದ್ದ ಪ್ರೀತಿ आनंद में और दुख में अभाव में होवे ಅಂದ್ರೆ सो प्रीति आनंद में और दुख के अभाव में होवे. ಆ ಪ್ರೀತಿ ಆಗ್ಬೇಕಾದ್ರ ಆನಂದ ಇರ್ಬೇಕು, ಮತ್ತೇನಿರ್ಬೇಕು ದುಃಖ ಇರ್ಬಾರ್ದು, ಆವಾಗ ಪ್ರೀತಿ ಇರ್ತೈತಿ. ಅಭಾವ ಮೇ ಹೋವೆ और मैंने मतोंदರಲ್ಲಿ ಈ ರೀತಿ ಪ್ರೀತಿ ಇರುವುದಿಲ್ಲ. और पदार्थन में जो प्रीति होवे आनंद और दुख के अभाव के निमित्त होवे. ಆದ್ದರಿಂದ ಇನ್ನು ಕೆಲವರಲ್ಲಿ ಪ್ರೀತಿ ಏನ್ ಮಾಡ್ತಾರ ಅವರು ಆ ಆನಂದ ಸಿಗಲಿ ಅಂತ ಮಾಡ್ತಾರ. ಇಲ್ಲಿಕ ದುಃಖ ಬರಬಾರ್ದು, ದುಃಖ ಬ್ಯಾಡ ಅಂತ ಹೇಳಿ ಈ ನಿಮಿತ್ತದಿಂದ ಅವರು ಪ್ರೀತಿ ಮಾಡ್ತಾರೆ. याते आनंद और दुख के अभाव में और में मुख्य प्रीति नहीं, याते सर्व की प्रीति का विषय जो आत्मा सो आनंद रूप है. ಆದ್ರಿಂದ ಯಾರ ಮೇಲೆ ಪ್ರೀತಿ ಮಾಡಿ ಅದು ಆತ್ಮನ ಸಂಬಂಧಪಟ್ಟ ಇರ್ತೈತಿ. ಮುಖ್ಯ ಪ್ರೀತಿ ಆತ್ಮನಲ್ಲಿಟ್ಕೊಂಡು ಅಮುಖ್ಯ ರೂಪದಿಂದ ಇನ್ನೊಬ್ಬರಲ್ಲಿ ಪ್ರೀತಿ ಮಾಡ್ತಾರೆ. ಹಿಂಗದರ ಜೋ ಆತ್ಮ ಸೋ ಆನಂದ ರೂಪ. ಆದ್ದರಿಂದ ಆತ್ಮ ಹೇಗಿದ್ದಾನೆ ಆನಂದ ಸ್ವರೂಪ ಇದ್ದಾನೆ ಅನ್ನುವುದು. ಇದಕ್ಕೇನ್ರ ಶ್ರುತಿ ಪ್ರಮಾಣ ಐತೇನಂದ್ರ ಸಾಮವೇದದ ಛಾಂದೋಗ್ಯೋಪನಿಷತ್ತಿನ 7ನೇ ಅಧ್ಯಾಯದ 23ನೇ ಖಂಡದ 1ನೇ ಮಂತ್ರದಲ್ಲಿ ಬಂದಿದೆ. ಏನತ್ತು ಬಂದಿದೆ ಅಂತ ಕೇಳಿದ್ರೆ
ಯೋ ವೈ ಭೂಮಾ ತತ್ಸುಖಂ ನಾಲ್ಪೇ ಸುಖಮಸ್ತಿ ಅಂತ ಬಂದಿದೆ. ಯೋ ವೈ ಭೂಮಾ ತತ್ಸುಖಂ, ಯಾವುದು ಭೂಮಾ, ಭೂಮಾ ಅಂದ್ರೆ ದೊಡ್ಡದು, ಅದು ಸುಖ ಸ್ವರೂಪ ಐತಿ. ನಾ ಅಲ್ಪೆ, ಅಲ್ಪ ಅಂದ್ರೆ ಪರಿಚ್ಛಿನ್ನದಲ್ಲಿ ಸುಖ ಇಲ್ಲ. ಮನಿ ಆಗ್ಲಿ ಹಣ್ಣಾಗ್ಲಿ ಯಾವ್ದು ತಗೋತಿ, ಸಾಣದ ದೊಡ್ಡದರಲ್ಲೇ ಬೆಳಿತಿರ್ತದ. ಆದ್ದರಿಂದ ಈ ರೀತಿ ದುಃಖಕ ಅಭಾವ ಆತ್ಮ ಸ್ವರೂಪ. ಆದ್ದರಿಂದ ದುಃಖದ ಅಭಾವ ಆತ್ಮ ಸ್ವರೂಪವಿರುತ್ತದೆ. ಕಲ್ಪಿತ ಅಭಾವ ಅಧಿಷ್ಠಾನ ಸ್ವರೂಪ ಇರುತ್ತದೆ. ಕಲ್ಪಿತ ಅಂದ್ರ ಅಂದ್ರ ಈ ಎಲ್ಲಾ ಇಡೀ ಸಂಪೂರ್ಣ ಜಗತ್ತನೇ ಕಲ್ಪಿತ ಅದ. ಅದಕ್ಕೆ ಅಧಿಷ್ಠಾನ ಬ್ರಹ್ಮನಿದ್ದಾನೆ. ಆದ್ದರಿಂದ ಕಲ್ಪಿತದ ಸ್ವರೂಪ ಏನು? ಅಧಿಷ್ಠಾನ ಸ್ವರೂಪ ಬ್ರಹ್ಮ. ಆ ಅಧಿಷ್ಠಾನ ಬ್ರಹ್ಮನೇ ನಾಡಿದ್ದು ಕಲಾ ಏಕಮೇವ ಅದ್ವಿತೀಯ ಬ್ರಹ್ಮ. ಮತ್ತೊಂದೇನಿಲ್ಲ. ಎಲ್ಲ ರೂಪವು ತಾನಂತೆ, ಎಲ್ಲೆಲ್ಲಿಯೂ ತುಂಬಿಹನಂತೆ. ಗಾಡಿ ಆನಂದವೇ ಆನಂದ, ಹೀಗದ. ಅದಕ್ಕಾಗಿ जो आत्मा आनंद रूप, दुख का अभाव आत्म स्वरूप, इस रीति से आत्मा आनंद रूप है. ಆತ್ಮ ಆನಂದ ಸ್ವರೂಪದಾನ ಅನ್ನುವಲ್ಲಿ ಅದಕ್ಕೆ ಮತ್ತೆ ಆಗಲೇ ಸಾಮವೇದ ಚಾಂದೋಪನಿಷತ್ತು ಹೇಳಿದ್ವಿ. ಇನ್ನು ಮತ್ತೊಂದು ಕೃಷ್ಣ ಯಜುರ್ವೇದ ತೈತ್ತಿರ ಉಪನಿಷತ್ತು ಕೂಡ ಇದಕ್ಕೆ ಆನಂದದ ಬಗ್ಗೆ ಪ್ರಮಾಣ ಇದೆ, ಶ್ರುತಿ. ಕೃಷ್ಣ ಯಜುರ್ವೇದಿಯ ತೈತ್ತಿರ ಉಪನಿಷತ್ತಿನ 3ನೇ ವಲ್ಲಿಯ 6ನೇ ಅನುವಾಕ್ಯದಲ್ಲಿದೆ. ಏನತ್ತಿದೆ ಅಂತ ಕೇಳಿದ ಆ ಉಪನಿಷತ್ತಿನಲ್ಲಿ, ತೈತ್ತಿರ ಉಪನಿಷತ್ತಿನಲ್ಲಿ ಏನಿದೆ? ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಆನಂದೋ ಬ್ರಹ್ಮೇತಿ ವ್ಯಜಾನಾತ್. ಆ ಬ್ರಹ್ಮ ಹೇಗದ ಅಂತ ಕೇಳಿದ್ರ ಅದು ಆನಂದ ಸ್ವರೂಪ ಐತಿ ಅಂತ ಹೇಳ್ತಾರ. ಅದ ಮತ್ತೆ ಇನ್ನೂ ಬರೇ ಇಟ್ಟ ಹೇಳಿ ಬಿಟ್ಟಿಲ್ಲ, ಅದು ಇನ್ನೂ ರಗಡೆ ಹೇಳಿದ. ಏನದು? ತೈತ್ತಿರ ಉಪನಿಷತ್ತು. ಆನಂದಾದ್ದೇವ ಖಲ್ವಿಮಾನಿ ಭೂತಾನಿ ಜಾಯಂತೆ ಆನಂದೇನ ಜಾತಾನಿ ಜೀವಂತಿ ಆನಂದಂ ಪ್ರಯಂತೆ ಸಂವಿಶಂತೀತಿ ತದ್ವಿಜಿಜ್ಞಾಸತ್ವ ತದ್ ಬ್ರಹ್ಮೇತಿ ಅಂತ ಕೇಳಿತ್ತು ತೈತ್ತಿರ ಉಪನಿಷತ್ನಾಗ. ಆ ಎಲ್ಲಾ ಉಪನಿಷತ್ತುಗಳು ನಮ್ಮ ಕಂಪ್ಯೂಟರ್ದಲ್ಲಿ ಇರ್ತವೆ. ಬಟನ್ ಬಡ್ದ ಕೂಡ ಮುಂದೆ ಬಂದ ನಿಲ್ಲುತ್ತವೆ. इस रीति से ಆತ್ಮ ಆನಂದ ರೂಪ. ಈ ರೀತಿಯಾಗಿ ಆತ್ಮ ಹೇಗದಾನ? ಆನಂದ ಸ್ವರೂಪದಾನ. 363ನೇ ಅಂಕದಿಂದ ನ್ಯಾಯ ಮತ್ಮೆ ಆತ್ಮ ಕಾ ಆನಂದ ಗುಣ ಹೇ. ನ್ಯಾಯ, ಈಗ ನಾವು ಆತ್ಮನ ಆನಂದ ಹೇಳ್ತೀವಿ ಇಟ್ಟುತ್ತಾನ, ಆದ್ರೆ ನೈಯಾಯಿಕರು ಅವರು ಆನಂದ ಒಪ್ತಾರೆ. ಕರೆ ಆ ಆನಂದ ಆತ್ಮನ ಗುಣ ಅಂತ ಒಪ್ತಾರೆ. ಮೊದಲು ನಾವು ಸ್ವರೂಪತ ಆನಂದ ಸ್ವರೂಪ ಅವರ ಆತ್ಮ ಅಲ್ಲ. ಮನಸ್ಸಿನಲ್ಲಿ ಕ್ರಿಯೆ ಆಗಿ ಹೋಗಿ ಮನಸ್ಸು ಆತ್ಮನೊಡನೆ ಸಂಬಂಧ ಆದಾಗ ಜ್ಞಾನ ಗುಣ ಉತ್ಪನ್ನ ಆಕೈತಿ. ಅವಾಗ ಆತ್ಮ ಜ್ಞಾನ ಆಕತಿ. ಇಲ್ಲ ಅಂದ್ರೆ ಕಲ್ಲಿನ ಗತೆ ಜಡ ಆಗಿರ್ತಾನು ಅಂತ ನ್ಯಾಯಶಾಸ್ತ್ರದ ಆತ್ಮ ಹೀಗ. ಸೋ ಸಮೀಚೀನ. ಆದ್ರಿಂದ ಈ ರೀತಿ ಆ ನೈಯಾಯಿಕರು ಜ್ಞಾನವನ್ನ ಗುಣ ಅಂತ ಒಪ್ಪಿದ್ದು ಸರಿಯಲ್ಲ. ಕಾಯ್ತೆ ಜೋ ಆನಂದ ಗುಣ, ಜೋ ಆನಂದ ಗುಣಕ್ಕೂ ನಿತ್ಯ ಅಂಗೀಕಾರ ಕರೆಯಿತು. ಆ ಆನಂದ ಅನ್ನೋದು ಗುಣ, ಅದನ್ನ ನಿತ್ಯ ಅಂತ ಅಂಗೀಕರಿಸಿದ್ದಾದ್ರೆ ಆಗಮಪಾಯಿನೇ ಹೋವೆ.
ಆಗಮಪಾಯಿ. ಆಗಮ ಅಂದ್ರ ಉತ್ಪತ್ತಿ, ಅಪಾಯ ಅಂದ್ರ ನಾಶ. ಅಂದ್ರ ಅದಕ್ಕೆ ಉತ್ಪತ್ತಿ ನಾಶ ಐತಿ. ಹೆಂಗ್ ಉತ್ಪತ್ತಿ ನಾಶ ಐತಿ? ಆ ನೈಯಾಯಿಕರ ಆತ್ಮದ ಆನಂದ ಹ್ಯಾಂಗ ಉತ್ಪತ್ತಿ, ಅದು ಉತ್ಪತ್ತಿ ನಾಶ ಐತಿಲ್ಲ, ನಿಮ್ ಗ್ರಂಥದಾಗ ಬರ್ದಾರಿಲ್ಲ. ಉತ್ಪತ್ತಿ ನಾಶ ಐತಿ ಬರ್ದಾರ. ಮತ್ ಹೆಂಗ್ ಉತ್ಪತ್ತಿ ನಾಶ ಅದ? ಅದ ಉತ್ಪತ್ತಿ ನಾಶ ಅಂದ್ರೆ ಹೆಂಗ್ ಅಂತ ಕೇಳಿದ್ರೆ, ಆ ಮನಸ್ಸು ಹೋಗಿ ಆತ್ಮನೊಡನೆ ಸಂಯೋಗ ಆದಾಗ ಜ್ಞಾನ ಗುಣ ಉತ್ಪತ್ತಿಯಾಗುತ್ತದೆ. ಆ ಸಂಯೋಗ ಬಿಟ್ಟು ತಂದ್ರ ಮತ್ತ ಜಡ ಸ್ವರೂಪವಾಗಿ ಬೀಳುತ್ತದೆ. ಉತ್ಪತ್ತಿ ಉತ್ಪತ್ತಿ, ಸಂಯೋಗ ವಿಯೋಗ, ಸಂಯೋಗ ವಿಯೋಗ. ಆ ದಿನದಾಗ ಎಷ್ಟೋ ಸರಿ ಹಾಕತ್ ಕರೆ, ಕಳಿಗೆ ಏನು ಆಗಿಲ್ಲ ಅಂದ್ರ ಜಾಗೃತದಲ್ಲಿ ಮನಸ್ಸೆದ್ದು ಸುಸುಪ್ತಿಯಲ್ಲಿ ಇರಂಗಿಲ್ಲ. ಅವಾಗ ಎಲ್ಲಿ ಸಂಯೋಗ? ಆದ್ದರಿಂದ ಆ ಮನಸ್ಸು ಒಮ್ಮೆ ಇರ್ತೈತೆ, ಒಮ್ಮೆ ಇರಂಗಿಲ್ಲ. ಆದ್ದರಿಂದ ಉತ್ಪತ್ತಿ ನಾಶಗಳು ಅದು ಹೋಗಿ ಸಂಯೋಗ ಆಗ್ಬೇಕದು. ಅಂದಾಗ ಆನಂದ ಗುಣ ಆಕತಿ. ಆದ್ದರಿಂದ ಆತಿ ಆತ್ಮಕ ಸ್ವರೂಪಿ ಆನಂದ ಸಿದ್ಧ ಹೋವೇಗ. ಆದ್ದರಿಂದ ನಾವು ವೇದಾಂತಿಗಳು ಏನೋ ಅದಕ್ಕ ಆನಂದ ಗುಣ ಅಂದಿಲ್ಲ, ಆತ್ಮನ ಸ್ವರೂಪದು. ಆತ್ಮ ಆನಂದ ಸ್ವರೂಪನಿದ್ದಾನೆ ಅಂತ ನಾವು ಹೇಳ್ತೀವಿ. ಅವ್ರ ನಿತ್ಯ ಆನಂದ ನ್ಯಾಯ ಮತ್ಮೇನೆ. ನಾವ್ ಹೆಂಗ ಆತ್ಮ ನಿತ್ಯವಾಗಿ ಆನಂದ ಸ್ವರೂಪದ ಅಂತ ನಾವ್ ಹೇಳ್ತೇವೋ ಹಂಗ ನೈಯಾಯಿಕರು ಒಪ್ಪಿಲ್ಲ. ಯಾಕಂದ್ರ ಅಲ್ಲಿ ಆತ್ಮನ ಸಂಯೋಗ ವಿಯೋಗ ಆಕೈತಲ್ಲ. ಕರೆಂಟ್ ಬರ್ತಾ ಹೋಗ್ತಾವ, ಬೆಳಕುನು ಬರ್ತೈತಿ ಹೋಗ್ತೈತಿ. ಹಂಗಲ್ಲ ಈ ರೀತಿ. ಅದಕ್ಕ ಆನಂದ ಅನಿತ್ಯ ಜೋ ಕಹೇತೋ, ಆ ಆನಂದಕ್ಕ ಅನಿತ್ಯ ಅಂತ ಹೇಳಿದ್ರೆ ಅನುಕೂಲ ವಿಷಯ ಅವ್ರ ಇಂದ್ರಿಯಕ್ಕೆ ಸಂಬಂಧಿಸಿ ಆನಂದಕ್ಕೆ ಉತ್ಪತ್ತಿ ಅಂಗೀಕಾರ ಕಮ್ಮಿ ಹೋಗಿ. ಅವಾಗ ಆ ಆನಂದವನ್ನ ಅನಿತ್ಯ ಅಂತ ಒಪ್ಪಿದರೆ ಏನ್ ಮಾಡ್ಬೇಕಾಗತ್ತೆ? ಅನುಕೂಲ ವಿಷಯ ಮತ್ತು ಇಂದ್ರಿಯ ಸಂಬಂಧದಿಂದ ಆನಂದದ ಉತ್ಪತ್ತಿ ಆಕತಿ. ವಿಷಯ ಅನುಕೂಲ ಆಗೈತಿ ಅಂದಾಗ ಆ ವಿಷಯದೊಡನೆ ಸಂಬಂಧ ಆಗೈತಿ, ಅವಾಗ ಆನಂದ ಆಯ್ತು ಅಂತ ಹೇಳ್ಬೇಕಾಕತಿ. ಕೊನೆ ಹೋಗಿ ಅದನ್ನ ಹೌದು ನಾವು ಹಂಗ ಹೇಳ್ತೇವ ಅತ್ತ ಅಂದ್ರ. ಆದ್ರ सुसुप्ति में आनंद का भान नहीं हुआ। ಸುಷುಪ್ತಿಯಲ್ಲಿ ಆ ಮನಸ್ಸಿಲ್ಲ, ಸಂಯೋಗ ಇಲ್ಲ. ಆದ್ರ ವಿಷಯಕ ಇಂದ್ರಿಯಕ ಸಂಬಂಧ ಇದೆ. ಅಲ್ಲಿ ಸುಷುಪ್ತಿಯಲ್ಲಿ ವಿಷಯ ಇಂದ್ರಿಯ ಅವುಗಳ ಸಂಬಂಧ ಐತೇನೆ? ಇಲ್ಲ ಇಲ್ಲ. ಯಾತೆ ಆತ್ಮಕ ಆನಂದ ಗುಣ ನೈ ಕಿಂತು ಆತ್ಮ ಆನಂದ ಸ್ವರೂಪ. ಆದ್ರಿಂದ ನೈಯಾಯಿಕರೇನ ಅದಕ್ಕ ಆನಂದ ಗುಣ ಒಪ್ಪ್ಯಾರ, ಅದು ಬರಬರಿ ಅಲ್ಲ. ನಾವೇನು ಒಪ್ಪೇವೆ ವೇದಾಂತಿಗಳಂದ್ರ ಆತ್ಮನ ಸ್ವರೂಪದು. ಸ್ವರೂಪ ಅಂದ್ರೆ ಯಾವಾಗ್ಲೂ ಇರೋದು. ಅಂತೇಳಿ ನಾವು ಒಪ್ಪೇವೆ. ಈ ರೀತಿ इस रीति से ಆತ್ಮ ಸಚ್ಚಿತ್ ಆನಂದ ರೂಪ. ಈ ರೀತಿಯಾಗಿ ಆತ್ಮ ಹೇಗಿದ್ದಾನೆ? ಸತ್ಚಿತ್ ಆನಂದ ಸ್ವರೂಪ ಇದ್ದಾನೆ. ಏನ ಈ 364 ಏನು ಸಚ್ಚಿದ ಆನಂದಗಳು ಪರಸ್ಪರವಿನ ಲೈನ್ ಚೇಂಜ್ ಆಕತಿ. ಆದ್ರಿಂದ ಇಷ್ಟ ಇರ್ಲಿ. ಯಾಕಂದ್ರ ಆರೋಗ್ಯ ಸರಿ ಇಲ್ಲ. ಅದಕ್ಕಾಗಿ 1 ತಾಸು ಮೇಲ್ಪಟ್ಟ ಐತದೆ ಅಲ್ಲ. ಅದಕ್ಕ ಇಷ್ಟೇ ಇರ್ಲಿ. ಅದೆಲ್ಲ ಮೊದಲಾದ್ರೂ ಇಲ್ಲಿ ಬರುವಾಗ ಅವಾಗ 1ನೇ ತಾರೀಕು ಬರೋದಿತ್ತು. ಆರೋಗ್ಯ ತಪ್ಪಿ ಮತ್ತ ಅಲ್ಲಿ ಡಾಕ್ಟರ್ ತೋರಿಸ್ಕೊಂಡು ಹಿಂಗ್ ಬಂದೇವಿ. ಒಮ್ಮೊಮ್ಮೆ ಬಾಯಿಂದ ರಕ್ತ ಬರ್ತೈತಿ.
ಆ ತಲಿ ದನ್ ಹೊಡಿತ ಟೆನ್ಷನ್ ತಗೋತೈತಿ, ನಿದ್ದೆ ಬರುವುದಿಲ್ಲ, ಇವೆಲ್ಲ ಸಮಸ್ಯೆಗಳದಾವ. ಆದ್ರೂ ಒಮ್ಮೊಮ್ಮೆ ಏನೋ ಜರ ಮನಸ್ಸು ಪ್ರಫುಲ್ಲಿತ್ತು ಅಂದ್ರ ನಿನ್ನೆ 2 ತಾಸ ಮ್ಯಾಲೆ ಹೋಗ್ಬಿಟ್ಟಿವಿ. ಅದ ಆರೋಗ್ಯ ಹೆಂಗೈತಿ ಹಂಗ ಈ ರೀತಿ ಕಾನೂನನ್ 1 ತಾಸು ಶಾಸ್ತ್ರ ಹೇಳೋದೈತಿ. ಆದ್ರೂ ನಾನಾಗೆ ಹೆಚ್ಚಿಗೆ ಹೇಳ್ಕೊತ ಬಂದಿದ್ದೇನೆ. ಅದಕ್ಕೆ ಸ್ವಲ್ಪ ಈ ಶರೀರದ ಆರೋಗ್ಯವನ್ನು ಕೂಡ ನೋಡ್ಬೇಕು. 364ನೇ ಅಂಕದಿಂದ ಸಾಯಂಕಾಲ ಮತ್ತೆ ಪ್ರಾರಂಭ ಮಾಡೋಣ. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ ಹರ ಹರ ಮಹಾದೇವ್.